ಓಂ ಚೇತನಾ ಚೇತನ ಜಗನ್ನಿಯಂತ್ರೇ ಅಶೇಷ ಸಂವಿದೆ ನಮೋ ನಾರಾಯಣಾಯ ಚ ಸರ್ವಶಕ್ರಾದಿವಂದಿತ. ಯಾವುದೀಗ ದ್ವಿತೀಯ ಪಾದದಲ್ಲಿ ಒಂದು ಮುಗೀತು. ಏನದು? ಮನಸ್ಸು ವಾಕ್ಯರ್ಥ ಮುಗಿದೋಯ್ತು. ಅದಾದ ಮೇಲೆ ಮನಸ್ಸು ಅನೂನತಾ ಅವಂತ ಅಂದ್ರೆ ಮುನತ ಬರಲಿಲ್ಲ, ಅದು ಓದಿದ್ದಾಗಿತ್ತೀಗ. ವಾಯುದೇವರ ಶಕ್ತಿ ಎಷ್ಟು ಅಂದರೆ ಜೀವಸ್ಥಿತೇನ ರೂಪೇಣ ವೇದಯತ್ಯಹಮಿತ್ಯಪಿ. ಇದು ಚೆನ್ನಾಗಿ ತಿಳ್ಕೊಂಡಿರ್ಬೇಕಿದ್ರೆ ಇವತ್ತು ನಾನು ಅಂತ ಅಂತೀವಿ ನಾವೀಗ. ನಾನು ಅಂತ ಅನ್ನೋದಕ್ಕೆ ಇವತ್ತು ರೂಪಜ್ಞಾನ ಬಂತು, ಕಣ್ಣು ಕಾರಣ. ಶಬ್ದಜ್ಞಾನ ಬಂತು, ಕಿವಿ ಕಾರಣ. ನಾನು ಅನ್ನೋ ಜ್ಞಾನ ಬಂತು, ಅದು ವಾಯುದೇವರ ಕಾರಣ. ಅದು ವಾಯುದೇವರ ಅಭಿಮಾನಿಗಳು. ಅದಕ್ಕೇನೆ ಸಾಕ್ಷ್ಯಾಭಿಮಾನಿದೆ. ವಾಯುದೇವರು ಎಂದು ತಪ್ಪಾಡೋದಿಲ್ಲ, ಸಾಕ್ಷಿ ಜ್ಞಾನ ಅದಕ್ಕೆ ತಪ್ಪಾಗೋದಿಲ್ಲ. ವಾಯುದೇವರ ಜ್ಞಾನಕ್ಕೆ ವಾಯುದೇವರಿಗೆ ಎಂದೂ ತಪ್ಪಾಡೋದಿಲ್ಲ, ಸಾಕ್ಷ್ಯ ಅಭಿಮಾನಿದೆ. ಬೇರೆ ಇಂದ್ರಿಯಗಳು ತಪ್ಪಾಡೋದು ಯಾತಕ್ಕೆ ಅಂದರೆ ದೇವತೆಗಳೇ ಅಭಿಮಾನಿದೇವರಿಗೆ ತಪ್ಪಾಡ್ತಾರೆ. ಅವರೇ ತಪ್ಪಾಡೋದ್ರಿಂದ ಆ ತಪ್ಪು ನಮ್ಮಲ್ಲಿಯೂ ಕಾಣಿಸುತ್ತೆ. ನಮ್ಮಲ್ಲಿರೋ ತಪ್ಪನ್ನು ತೋರಿಸ್ತಾರೆ, ಆ ವಿಚಾರ ಬೇರೆ. ಆದರೆ ಅವ್ರ ದೋಷ ಸ್ವರೂಪದಲ್ಲೂ ದೋಷ ಇದೆ ಅವರಿಗೆ, ಆದರೆ ಇವರಿಗಿಲ್ಲ. ಅದಕ್ಕೆ ಸಾಕ್ಷಿ ಅಭಿಮಾನಿ ದೇವತೆ ಆಗಿದ್ದಕ್ಕೇ ಅವರೇನಾದರೂ ಪುರಾಣ ಆಚಾರ್ಯ ಅವರೇ ಆಗಿದ್ದರಿಂದ ಅವ್ರು ಹೇಳ್ತಾರೆ ಶುದ್ಧಂ ಪ್ರಮಾಣಂ ಸಭೆ. ಯಾಕೆ ಸಾಕ್ಷ್ಯ ಅದು ಬರಿಬೇಕಾದ್ರೆ ಸಾಕ್ಷ್ಯಾಭಿಮಾನಿ ದೇವತಾಕತ್ವಾತ್ ಏನಿದು ಅವ್ರ ಆಚಾರ್ಯ ಪ್ರಮಾಣ. ಎಂಥ ಪ್ರಮಾಣ ಅವರು? ಶುದ್ಧ ಪ್ರಮಾಣ. ಇದು ಸಾಕ್ಷಿ ಒಪ್ಪೋದಿಲ್ಲ ಅಂತಾಗುತ್ತೆ. ಸ್ವರೂಪನ ಹೇಗೆ ನೋಡಬೇಕು ಅಂದರೆ ಸಾಕ್ಷ್ಯ ಪ್ರತ್ಯಕ್ಷ ನೋಡಿದಾಗ ನೋಡಬೇಕು, ಆ ಲೆವೆಲಲ್ಲಿ ನೋಡಬೇಕು. ಆ ಮಾತನ್ನು ಟೀಕಾರ ಒಳ್ಳೆ ಭಾರಿ ಅದ್ಭುತವಾಗಿ ತೋರಿಸಿದ್ದಾರೆ. ಆ ಪದ ಉಪಯೋಗಿಸ್ಬೇಕಾದ್ರೆ ಅವರು ಅಷ್ಟು ಸ್ವಾರಸ್ಯ ತೋರಿಸಿದ್ದಾರೆ. ನಾನು ಅಂತ ಗೊತ್ತಾಗೋದು ಯಾವಾಗ? ನಿಮಗೆ ನಾನು ಯಾರು ಅಂತ ಯಾವಾಗ ಗೊತ್ತಾಗುತ್ತೆ? ಎಲ್ಲೋ ಮಧ್ಯಾಹ್ನ ಮಲಿಬಿಟ್ಟಿರ್ತೀರಿ, ಹೋಗ್ರಿ ಯಾರೋ ಮನೆಯಲ್ಲಿ ಲಜ್ಜೆ ಆಗುತ್ತೆ, ನಿದ್ದೆ ಬಂದರೆ ಎತ್ತಾನೆ ಎಲ್ಲಿದ್ದೀನಿ ಏನು ನೋಡ್ಕೊಂಡು ಜ್ಞಾಪಕ ಮಾಡ್ಕೋಕೋರು. ನಮ್ಮ ಮನೆಯೋ ಬೇರೆ ಮನೆಯೋ ಬೆಳಗ್ಗೆ ಇರೋ ಸ್ಥಾನಕ್ಕೆ ಎದ್ದು ಬಿಡ್ತಾರೆ ಪಾಪ. ಅಭ್ಯಾಸ ಆಗೈತೆ, ಲೇಟ್ ಆಗಿತ್ತು. ಅವ್ರು ಹಗಲು ಬೆಳಗ್ಗೆ ಲೇಟಾಗಿ ಇರ್ತಾರೆ. ಆದ್ದರಿಂದ ಸೀದಾ ಸ್ನಾನಕ್ಕೆ ಹೋಗೋದು. ಯಾಕೆ? ಅಷ್ಟು ಬದಲಾವಣೆ ಆಗಿಬಿಡುತ್ತೆ. ಕೋಮಾದಲ್ಲಿದ್ದವರಿಗೆ ಕೊಡೋದಿಲ್ಲ. ಹುಚ್ಚಿಡಿದವನಿಗೆ ಜ್ಞಾನ ಇದೆ, ಗೊತ್ತಾಯ್ತಿಲ್ಲ. ಅಲ್ಲೇ ರುದ್ರದೇವರು ವರ್ಕ್ ಮಾಡ್ತಾರೆ. ಆದರೆ ಕೋಮಾದಲ್ಲಿ ಅವರು ವರ್ಕ್ ಮಾಡಲ್ಲ. ಯಾರು ಮಾಡೋದು? ಹರಿವಾಗಡಿ ಯಾರು ವರ್ಕ್ ಮಾಡೋದಿಲ್ಲ. ಆಗ ಅವನಿಗೆ ಆ ಜ್ಞಾನ ಬರೋಗೆ ಎಷ್ಟು ಕಷ್ಟ ಆಗಿದೆ. ಅದು ವಾಯುಸ್ತುತಿ, ಅದು ಒಳ್ಳೆ ರೆಮಿಡಿ. ಸಂಬಂಧಪಟ್ಟವ್ರು ತಾನೇ ಮಾಡಿದ್ರೆ ಬರುತ್ತೆ. ಭಾರಿ ಇಂಟ್ರೆಸ್ಟಿಂಗ್ ಅವೆಲ್ಲ. ಇವೆಲ್ಲ ಸುಮ್ಮನೆ ಕೇಳಿ ಶಬ್ದಗಳನ್ನು ಬಿಟ್ಟು ಪ್ರಾಕ್ಟಿಕಲ್ ಲೈಫಿಗೆ ಬರಬೇಕು. ಆಗ ಏನು ಮಾಡಬೇಕು ಗೊತ್ತಾಗುತ್ತೆ. ಯಾವುದಕ್ಕೆ ಯಾವುದು ರೆಮಿಡಿ ಗೊತ್ತಾಗುತ್ತೆ. ಯಾವ ಇಂದ್ರಿಯ ಕೆಟ್ಟ ಏನು ಔಷಧಿ ಕೊಡಬೇಕು. ಕೋಮ ಇತ್ಯಾದಿಗಳಿಗೆಲ್ಲ ಪರಿಹಾರ ಯಾವುದು ಅಂತ ಕೇಳಿದರೆ ವಾಯುದೇವರೇ ಪರಿಹಾರ. ಅವ್ರ ಸ್ತೋತ್ರನ ಯಾವ ವಿಹಿತ ರೀತಿಯೋ ಆ ರೀತಿ ಮಾಡಬೇಕು. ಆ ಪವಮಾನಕ್ಕೆ ಅಷ್ಟು ಮಹತ್ವ ಬಂತಾಗ ಪವಮಾನ ಹೋಮ ಮಾಡಿದರೆ ಎಲ್ಲ ಕಾರ್ಯ ಸಿದ್ಧಿ ಆಗಬೇಕು. ಮಾಡೋನಿಗೆ ಗೊತ್ತಿಲ್ಲ, ಮಾಡಿಸೋನಿಗೆ ಗೊತ್ತಿಲ್ಲ, ಕೇಳೋರಿಗೆ ಗೊತ್ತಿಲ್ಲ, ಕ್ವಾಂಟಿಟರಿಗೆ ಯಾರ್ಯಾರಿಗೂ ಗೊತ್ತಿಲ್ಲ ಏನು ಕೆಲಸ ಮಾಡಬೇಕದು. ಬಸ್ಸಾಗ ಗೊತ್ತು, ಪ್ಯಾಸೆಂಜರ್ ಕೇಳ್ತೇವೆ, ಯಾರು ಬಸ್ ಗೊತ್ತಿಲ್ಲ, ಡ್ರೈವರಿಗೂ ಗೊತ್ತಿಲ್ಲ, ಕಂಡಕ್ಟರಿಗೂ ಗೊತ್ತಿಲ್ಲ, ಮತ್ತು ಯಾರು ಹತ್ತಬೇಕಾದ್ರೆ ಬಸ್ಸನ್ನು. ಹಾಗಾಗಿದೆ ಅದು ತಪ್ಪು. ಮಿನಿಮಮ್ ಕ್ವಾಲಿಫಿಕೇಷನ್ ಪುರೋಹಿತರಾಗ್ತೀರಾ ಆಗಿದೆ. ಒಂದು ಓದಿರಬೇಕು, ಒಂದು ಗ್ರಂಥ. ಅಲ್ಲಿಂದ ಮುಂದೆ ಬರೀ ಅವು ಏನು ಸಂಸ್ಕೃತಗಳು ಗೊತ್ತಿಲ್ಲದೆ ಪುರೋಹಿತರ ಗತಿ ಏನಾಗ? ಏನು ಮಂತ್ರ ಹೇಳೋದು ಒಂದು ಬಾರ್ಯೋದೊಂದು ಮಾಡಿಸ್ತಾರೆ. ಅರ್ಥ ಆಯ್ತಾ? ಅದು ತಪ್ಪ. ಅದು ನಿಯಮ ನಮ್ಮಲ್ಲಿಲ್ಲ. ಇವತ್ತು ಸರ್ಕಾರದ ಮೆಚ್ಚಬೇಕು. ಎಷ್ಟೇ ದೋಷಗಳಿದ್ದರೂ ಕೆಲವು ನಿರ್ಬಂಧಗಳಿದೆ. ಅದನ್ನು ಯಾರು ಬಂದರೂ ಮೀರ್ಲಕ್ಕಾಗಲ್ಲ. ಈ ಪ್ರೈಮ್ ಮಿನಿಸ್ಟರ್ ಮಗ ಆರ್ಟ್ಸ್ನಲ್ಲಿ ಫಸ್ಟ್ ರ್ಯಾಂಕು, ಅವ್ನು ಮೆಡಿಕಲ್ ಸೀಟ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಯಾವ ಕಾರಣನೂ ಅವ್ನು ತರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಆಗಲ್ಲ. ಯಾರು ಏನು ಬೇಕಾದ್ರೂ ಆಗಿಬಿಡೋದು. ಓವರ್ನೈಟ್ ಅವ್ನು ಏನೋ ಆಗಿಬಿಟ್ಟಿರ್ತಾರೆ, ಕಡಿ ಏನೋ ಮಾಡಿಬಿಟ್ಟಿರ್ತಾರೆ ಕೂಡ. ಹಾಗೆಲ್ಲ ಮಾಡಬಾರ್ದು. ಇದೆಲ್ಲ ಅಭಿಮಾನಿ ದೇವತೆಗಳ ವಿಷಯ ಗೊತ್ತಾದಾಗ ಸಾಕ್ಷಿಗೆ ಅಷ್ಟು ಮಹತ್ವ ಬಂತು. ಜೀವಸ್ಥಿತೇನ ರೂಪೇಣ. ಯಾಕಂದ್ರೆ ಯಾವಲ್ಲಿ ಎದ್ದಿರೋರು ಅವರೇ. ದೇಹದೊಳಗೆ ಗುಡದಿಂದ್ರಿಯಗಳೆಲ್ಲ ಇದಾಗಿಬಿಡ್ತಾರೆ, ಇವರೊಬ್ಬರೇ ಇರೋರು. ಅಲ್ಲಿ ಎಂಟ್ರಾಗ್ಲಿಕ್ಕೆ ಬರೋದಿಲ್ಲ. ಆಕಾಣಾಶ್ವಸಮ, ಆಕಾಣಾಶ್ವಸಮ ಆಚಾರ್ಯರು ಅಂದ್ರು ಒಂದೇ, ಸ್ವರ್ಭಗಳು ಆಕಾಣಾಶ್ವಸಮ. ಅದಕ್ಕೆ ಅಪ್ಯದೂಷ್ಯ ಮತನೋದ್ ಅನಂತದೀಹಿ ಭೂತಭಾವಿ ಭವದಾತ್ಮಭಿ ಕ್ವಚಿತ್. ಯಾರೂ ಏನು ಮಾಡಕ್ಕೆ ಬರಲ್ಲ. ಅಚ್ಛೇದ್ಯ ಅಭೇದ್ಯ. ಅದನ್ನು ಇವತ್ತು ಏನು ಅಂತ ಆ ಲೆವೆಲಲ್ಲಿ ನೋಡ್ತಾನೆ. ಬೆಟ್ಟ ಅಂದರೆ ಈ ನೋಡಿದಾಗ ಆಗಿಬಿಟ್ಟಿದೆ. ಈ ನೋಡಿದ್ರೆ ಬೆಟ್ಟನ ಅದು. ತಲೆ ಜಾಸ್ತಿ ಎತ್ತಿದಷ್ಟು ಬೆಟ್ಟ ಏನಾಗಿರುತ್ತೆ ಅದು. ಕೊನೆಗೆ ಎತ್ತಕ್ಕೆ ಆಗೋದಿಲ್ಲ, ಕತ್ತೋ ಬಂದುಬಿಡ್ಬೇಕು. ಆ ರೀತಿ ಎತ್ತಬೇಕು. ಹೌದು, ಇಲ್ಲರೂ ತೋರಿಸುತ್ತಾರೆ. ಎಂಟ್ರಿ ಇಲ್ಲದವ್ರು ತೋರಿಸ್ತಿದ್ರೆ ಯಾಕೆ ಅವ್ರು? ಅದಕ್ಕೆ ಪದ ಉಪಯೋಗಿಸಿದ್ರು. ಜೀವಸ್ಥಿತೇನ ರೂಪೇಣ ವೇದಯತಿ ಅಹಮಿತ್ಯಪಿ. ಮುಂದೆ ಪ್ರಾಣ ಏಕಃ ವಶೀ ನಿತ್ಯಂ ಬಾಹ್ಯಾಂತಃಕರಣೇಶ್ವರ. ಬಾಹ್ಯಾಂತಃಕರಣ, ಬಾಹ್ಯ ಅಂತಃಕರಣ ಎರಡು ತಗೋಬೇಕು. ಬಾಹ್ಯ ಶಬ್ದಕ್ಕೆ ಎರಡು ಅರ್ಥ. ಸ್ವರೂಪ ಮನಸ್ಸು, ಹೊರಗಿನ ಮನಸ್ಸು. ಮತ್ತು ಅಂತಃಕರಣ, ಬಾಹ್ಯಕರಣ. ಎಲ್ಲದಕ್ಕೂ ವಾಯುದೇವರು ಏನಾಗಿದೆ? ಮುಖ್ಯ ಕಂಟ್ರೋಲರು.
ತಾನ್ಯೇತಾನಿ ಏನದು ಅವಶಾನ್ಯೇವ ತಥಾಪಿ ಕೃಪಯೈವ ಸಹ. ಮುಖ್ಯವಾಗಿ ಭಗವದಧೀನ, ನಮ್ಮ ಅಧೀನ ಅಂತೂ ಅಲ್ವೇ ಅಲ್ಲ. ಅದು ನಾವು ತಪ್ಪು ತಿಳ್ಕೊಂಡಿರ್ತೇವೆ ಅಷ್ಟೇ. ಆದರೆ ಅವರು ವಾಯುದೇವರು ವರ್ಕ್ ಮಾಡಿಸಿದ್ರೆ ಇಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಪೃಥಕ್ ಶಕ್ತೋಪಿ ತದ್ಗೈಸ್ತು ಸ್ವರೂಪೈಸ್ ತದ್ಗ ಕಾರ್ಯಕೃತ. ವಾಯುದೇವರು ಯಾವುದು ಇಲ್ಲದೇನೂ ಮಾಡ್ಲಿಕ್ಕೆ ಬರುತ್ತೆ. ಅದಕ್ಕೇನೆ ತೋರಿಸ್ತಾರೆ ಅದನ್ನು. ಒಬ್ಬ ಕುರುಡ, ರೂಪಜ್ಞಾನ ಇಲ್ಲ ಅವನಿಗೆ, ಗುರು ತಿಳಿಲಿಕ್ಕೆ ಬರೋದಿಲ್ಲ. ಆದರೆ ವಾಯುದೇವರು ಅನುಗ್ರಹ ಮಾಡಿದರು ಅಂದರೆ ಕುರುಡ ಐಡೆಂಟಿಫೈ ಮಾಡ್ತಾನೆ ಇವರೇ ಅಂತೇಳಿ. ಇವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ ಅವನಿಗೆ. ಆ ಇಂದ್ರಿಯ ಇಲ್ಲ ಅವನಿಗೆ. ವಾಯುದೇವರು ಅನುಗ್ರಹ ಮಾಡಿದ್ರೆ ಏನು ಮಾಡ್ತಾರೆ ಅಂದರೆ ಅದರಿಂದ ವರ್ಕ್ ಮಾಡಿಸ್ತಾರೆ. ಆದ್ದರಿಂದ ಯಾವ ಇಂದ್ರಿಯ ಇಲ್ಲ ವಾಯುದೇವರು ಮಾಡಿಸ್ತಾರೆ. ಆದರೂ ಕೂಡ ಅವ್ರು ಏನು ಮಾಡ್ತಾರೆ ಅಂದರೆ ಆಯಾ ದೇವತೆಗಳ ಒಳಗಿದ್ದು ಕೆಲಸ ಮಾಡಿಸ್ತಾರೆ. ಇಲ್ಲದೆ ಹೋದರೂ ಮಾಡಿಸ್ತಾ ಇದ್ರು ಅವರು ಅಂತ. ಇಲ್ಲದೆ ಹೋದರೂ ಮಾಡಿಸ್ತಾ ಇದ್ರು. ಆ ಶಕ್ತಿ ಅವರಿಗಿದೆ. ಇವ್ರ ಮೇಲೆ ಡಿಪೆಂಡೆನ್ಸ್ ಇಲ್ಲ. ಯಾವುದೋ ಮಿನಿಸ್ಟ್ರಲ್ಲಿ ಫೈಲ್ ಇದೆ, ಚೀಫ್ ಇಟ್ಟು ತೊಗೊಂಡು ಬಂದು ತಂದು ಕೊಡ್ಬೇಕು, ಬೇರೆ ದಾರಿ ಇಲ್ಲ ಅವರು. ಅವ್ರಿಗೆ ವಿರುದ್ಧ ಆಗಲ್ಲ. ತಂದು ಬೇರೆ ಎಂಟ್ರಾಗಲಿಕ್ಕೆ ಅವ್ರು ಇನ್ನೊಂದು ಡಿಪಾರ್ಟ್ಮೆಂಟ್ ಎಂಟ್ರಾಗ ಬರೋಲ್ಲ ಅವರು. ಎಲ್ಲಿ ಬೇಕಾದ್ರೂ ಇದನ್ನು ಮಾಡ್ಬೋದು. ಅವ್ರು ಬಂದಿಲ್ಲ ಬಿಡು, ನಾನು ಸೈನ್ ಮಾಡ್ತೀನಿ ಹೋಗಿ. ಅವ್ರು ಸೈನ್ ಆಗಿಲ್ಲ ವಾಪಸ್ ಕಳಿಸಲ್ಲ. ಮೇನ್ ವ್ಯಕ್ತಿ ಮಾಡಿದ ಮೇಲೆ ಇವರೆಲ್ಲ ಇದಾಗೋಗ್ಬಿಡ್ತಾರೆ. ಇದು ವಾಯುದೇವರ ವಿಶೇಷವಾದ ಮಹಿಮೆ ಇದು. ತಸ್ಯ ಈಶೋ ಭಗವಾನ್. ವಾಯುದೇವರಿಗೆ ಒಡೆಯ ಯಾರು ಅಂತ ಕೇಳಿ ಈಶ. ಈ ಪ್ರಾಣೇಶ ಶಬ್ದ ಅರ್ಥ ಆಗುತ್ತೆ. ನಮಸ್ತೆ ಪ್ರಾಣೇಶ ಈ ಅರ್ಥ ಬರಬೇಕು. ಹಿಂದಿಟ್ಕೊಂಡು ಬರೆದಿರೋದು ಅವರು. ನಾವು ಸುಮ್ಮನೆ ಜಸ್ಟ್ ನೇಮ್ ಅಲ್ಲ ಅದು. ಇಂಥ ಪ್ರಾಣೇಶರಾಗಿ ವಾಯುದೇವರಿದ್ದಾರೆ. ಪೃಥಕ್ ಶಕ್ತೋಪಿ ತದ್ಗೈಸ್ತು ಸ್ವರೂಪೈ ತದ್ಗ ಕಾರ್ಯಕೃತೆ. ಅಲ್ಲಿದ್ದು ತಾವೇ ಮಾಡೋದು, ಅಲ್ಲಿ ರೂಪ ಇಟ್ಟು ಮಾಡಿಸ್ತಾರೆ ಅಷ್ಟೇ. ಇವ್ರ ಉದಾಹರಣೆಗೆ ಒಬ್ಬ ಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಬರುತ್ತೆ. ಆದರೂ ಕೂಡ ಏನು ಮಾಡ್ತಾರೆ ಅವರು, ಅವ್ರಿಗೆ ಹೇಳಿ ಮಾಡಿ ಅಂತ ಹೇಳ್ತಾರೆ. ಅವರು ಮಾಡಿ ಕೇಳ್ತಾರೆ ಕೂಡ. ತಾನೇ ಮಾಡ್ಬೋದು. ಮಾಡಿದ್ರೆ ಏನಾಗುತ್ತೆ, ಏನಾಗುತ್ತೆ ಮಾಡಿದರೆ ಎಲ್ಲ ತಾನೇ ಮಾಡಿಬಿಟ್ರೆ ಅವರಿಗೆ ಅವ್ರು ಮಾಡುವ ವ್ಯರ್ಥ. ಅವ್ರಿಗೆ ಅವಮಾನ ಮಾಡಿದಾಗ ಎಷ್ಟೊತ್ತು ಹೇಳಿದ್ರು ಹೆಸರು ನಾನು ಎಲ್ಲ ಅವರೇ ಮಾಡಿಬಿಡ್ತಾರೆ ಅಂತೇಳಿ ಎಲ್ಲ ಇದ್ದೆ. ನನ್ನ ಒಂದು ಫೈಲ್ ಅಂತ ಬರೋದಿಲ್ಲ, ಅವರೇ ಮಾಡಿ ಕಳಿಸ್ಬಿಟ್ಟಿರ್ತಾರೆ. ನಾನು ಯಾಕಿರಬೇಕು ಅಂತ ಕೇಳಿದವರಿದ್ದ. ಅದು ಅವಮಾನದ ಪ್ರಶ್ನೆನೂ ಬರುತ್ತೆ. ಆದ್ದರಿಂದಲೇ ವಾಯುದೇವರು ಡ್ಯೂ ರೆಸ್ಪೆಕ್ಟ್ ಕೊಡೋದಕ್ಕೋಸ್ಕರ ಹಾಗೆ ಮಾಡ್ತಾರೆ. ಈಗ ಉದಾಹರಣೆಗೆ ಏನು ಮಾಡಿದರು, ಅಂಬರೀಷ ಚಕ್ರ ಬಂತೀಗ. ಅಂಬರೀಷನ ಹತ್ರ ಹೋಗಿ ಅಂತ ಕಳಿಸಿದ್ರು. ಏನು ಮಾಡೋದಾಗಿತ್ತು ದೇವರು, ಅವನೇನು ಬಿಡೋ ಹೋಗಲಿ ಅಂದರೆ ಮತ್ತೆ ನಾನು ಮಾಡೇ ಮುಗಿದು ಹೋಗ್ತದೆ. ಮಾಡೋದಿಲ್ಲ, ಭಕ್ತರ ಕೈ ಬಿಡೋದಿಲ್ಲ. ಬಿಟ್ಟಿದ್ರೆ ಕೊನೆಗೆ ಏನಂತಿದ್ರು, ಅಯ್ಯೋ ಟಾಟಾ ಮಾಡಿ ನೋಡಿದ್ಯಾ ನೀನು ಅಲ್ಲ ಅಂದು ಸೈನ್ ಮಾಡಿಸ್ಕೊಬಂದು ಏನು ಮಾಡ್ತೀವಿ ಅಂತ ಕೇಳೋದಿಲ್ಲ. ಹಾಗಾಗಬಾರ್ದು ಅಂತ ದೇವ್ರು ಹಾಗೆ ಮಾಡ್ತಾನೆ. ಅದು ಭಕ್ತ ವತ್ಸಲ. ಭಕ್ತರ ಮೇಲೆ ಪ್ರೀತಿಯಿಂದ ಹಾಗೆ ಮಾಡ್ತಾರೆ. ಹೆಸರು ಕೆಡಬಾರದು ಅವರಿಗೆ. ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಯಾರು ಕೆಲಸ ಮಾಡಿದ್ವಿ, ಯಾರು ಇಂಡಿಸ್ಪೆನ್ಸಿಬಲ್ ಯಾರು ತಿಳ್ಕೊಂಡು ಕೆಲಸ ಮಾಡಬಾರ್ದು. ಯಾರ್ಯಾರು ಕೂಡ ಏನಲ್ಲ, ದೇವರಿಗೆ ಯಾರ ಸಹಾಯನೂ ಬೇಕಿಲ್ಲ. ನಮ್ಮಿಂದ ಆಯಿತು ಒಂದು ಭ್ರಮೆ ಬಂತು ಅಂದರೆ ದೊಡ್ಡ ಪಾಪ ಆಯ್ತಾಗ. ಸ್ವಾತಂತ್ರ್ಯ ಎಲ್ಲಿ ತಂದ್ಕೊಂಡಾಗಾಯ್ತು ನಾವೀಗ ನಮ್ಮಲ್ಲಿ. ಅದಕ್ಕೆ ಭ್ರಮೆ ಅಂತ ಕರೆಯೋದು. ಆ ಭ್ರಮೆ ಸಂಸಾರಕ್ಕೆ ಕಾರಣ. ಎಲ್ಲಿವರೆಗೂ ಭ್ರಮೆ ಇರ್ತದೋ ಸಂಸಾರ ಬಿಟ್ಟು ಹೋಗಕ್ಕೆ ಬರೋದಿಲ್ಲ. ಯಾವಾಗ ಭ್ರಮೆ ಬಿಟ್ಬಿಡ್ತಾನೆ ಅವಾಗ ಏನಾಗುತ್ತೆ, ಕ್ಯಾಶಿಯರ್ ಇದ್ದಾನೆ ನಂದಲ್ಲ ಅಂತ ಕೊಡ್ತಾನೆ, ಒಂದು ಕೇಸ್ ಹಾಕ್ಲೇ ಬರಲ್ಲ ಅವನ ಮೇಲೆ. ₹1 ಕೊಟ್ಟರು ದೊಡ್ಡ ಅಫೆನ್ಸ್ ಅದು. ಅಲ್ಲಿ ಕೆಲಸ ಕಳ್ಕೊತಾನೆ, ಏನು ಬೇಕಾದ್ರೂ ಆಗ್ಬೋದು. ಒಂದು ಕೆಲಸ ಮಾಡೇ ಇಲ್ಲ, ನಾನು ತಂದಿಲ್ಲ, ನಾನು ಕೊಟ್ಟಿಲ್ಲ, ಎಲ್ಲ ಇಟ್ಟು ಇಲ್ಲ ವ್ಯವಹಾರ ಇಟ್ಕೊಂಡು ಕ್ಲೋಸ್ ಮಾಡಿದೆ. ಇಟ್ಕೊಂಡು ಹೋಗ್ಬೇಕು, ಮನೆಗೆ ಒಯ್ಯಾಗಿಲ್ಲ ಅದನ್ನು. ನಾಳೆ ಬೆಳಿಗ್ಗೆ ಹೇಗೆ 5ಕ್ಕೆ ಹೋಗ್ತೀರಿ, 10ಕ್ಕೆ ಬರ್ತೀವಿ, ಯಾರು ಗೊತ್ತಾ ಯಾರು ಹೋಗಬಾರ್ದು. ಯಾವ್ಯಾವ ಬಂದು ಅಲ್ಲೇ ಇರಬೇಕು. ಈ ರೀತಿ ಇದ್ದವನಿಗೆ ಯಾವಾಗ ಅವನಿಗೆ ಕೆಲಸಕ್ಕೆ ದೋಷ ಬರೋದಿಲ್ವೋ ಆಗ ಮುಕ್ತಿ ಆಗಲೇಬೇಕು ಅವನಿಗೆ, ಬೇರೆ ದಾರಿ ಇಲ್ಲ. ಆ ಪ್ರೋಸೆಸ್ ತಿಳ್ಕೊಬೇಕಾದ್ರೆ ಅಷ್ಟು ಜನ್ಮ ಹುಟ್ಟಬೇಕು. ಸೊ ಅಧ್ಯಕ್ಷೆ ಇತಿ ಅಸ್ಯ ಅಪಿ ಏವಮೇವ ಆಶಂಕಾ. ಸಾಮಾನ್ಯವಾಗಿ ಇನ್ನೊಂದು ಅಬ್ಸರ್ವ್ ಮಾಡಿ, ಭಾರಿ ಒಳ್ಳೆಯವ್ರಿಗೇನೆ ವಿಚಿತ್ರ ರೋಗ ಬರುತ್ತೆ ಸಾಮಾನ್ಯವಾಗಿ. ಅರ್ಥ ಆಯ್ತಾ? ಸರಿಯಾಗಿ ತಿಳ್ಕೊಂಡ್ರೆ ಸ್ವಾರಸ್ಯ ಗೊತ್ತಾಗುತ್ತೆ. ವಿಚಿತ್ರ ರೋಗಗಳು ಬರುತ್ತೆ. ಅದನ್ನೇನು ಮಾಡ್ತಾ ಗೊತ್ತಾ, ಅದನ್ನೇ ದಾಸರು ಹೇಳ್ತಾರೆ, ರೋಗಾನುಭವವೆಲ್ಲ ಉಗ್ರ ತಪವು ಸಾಧನೆಗೆ ಬಗೆಗಾಣೆ ನೆನ್ನಬಹುದೇ ಹೇಳಬೇಕಾದ್ರೆ ವಿಜಯದಾಸರ ಮಾತಿದೆ. ರೋಗ ಬಂತು ಅಂದರೆ ತಪಸ್ಸು ಅಂತ ತಿಳ್ಕೊಳ್ಳಿ. ಯಾತಕ್ಕೆ? ನಮ್ಮ ಅಸ್ವಾತಂತ್ರ್ಯ ಕ್ಲಿಯರ್ ಎದ್ದು ಕಾಣುತ್ತೆ, ದೇವರ ಸ್ವಾತಂತ್ರ್ಯ ನೆನಪಾಗುತ್ತೆ, ಅದು ತಪಸ್ಸಾಗಿಬಿಡುತ್ತೆ. ಸಾಮಾನ್ಯವಾಗಿ ದುಷ್ಟರಿಗೆ ಇಲ್ಲಿ ಕೆಟ್ಟದ್ದು ಮಾಡಲ್ಲ. ಸಾಮಾನ್ಯ ನೋಡಿದ್ದೀರಾ, ಸುಖವಾಗಿರ್ತಾರೆ. ಯಾಕೆಂದರೆ ಅವ್ರಿಗೆ ಜ್ಞಾನ ಬರಬಾರ್ದು, ಅವ್ರಿಗೆ ಅಸ್ವಾತಂತ್ರ್ಯ ಅವ್ರಿಗೆ ಹೋಗಿ ಬರಬಾರ್ದು. ತಿಳಿತಿಲ್ಲ, ಹಾಗೆ ಮಾಡ್ತಾರೆ. ಅವನೇ ಮಾಡಿದಾಗ ಸುಖ ನೋಡೋದಕ್ಕೆ. ನಾನು ಏನೇನು ಮಾಡಿದೆ ನಾನು ತಾನೇ ಮಾಡಿ, ನಾನಿದ್ರೆ ದೇವರೇ ಮಾಡ್ತಿದ್ದ, ಆ ಥರ ಮಾತಾಡೋ ಬುದ್ಧಿ ಕೊಟ್ಬಿಡ್ತಾರೆ. ದುರ್ಯೋಧನ ಸಾಯ್ಬೇಕಾದ್ರೆ ಮಾತಾಡ್ತಾರೆ, ಅದು ಇಂಪಾರ್ಟೆಂಟ್. ಉಳಿದವ್ರು ಹಾಗಲ್ಲ, ನೆಗಡಿ ಕೆಮ್ಮಂದ್ರೆ ಸಾಕು ದೇವರು ದೇವ್ರು ಅಂದ್ಬಿಡ್ತಾರೆ. ಅದು ತಪಸ್ಸಾಯ್ತಾಗ. ಇಲ್ಲದ್ರೆ ರೋಗಾನುಭವ ತಪಸ್ಸು ಯಾಕಾಗತ್ತದು? ಕಾರಣ ದೇವರ ಯಾವಾಗ ದೇವರಲ್ಲಿ ಎಂಡ್ ಆಯ್ತೋ ತಪಸ್ಸಾಗ್ಬಿಡುತ್ತೆ. ಎಂಡ್ ಆಗದೆ ಹೋದ್ರೆ ತಪಸ್ಸಲ್ಲ. ತಪಸ್ಸಾಗೋದೇ ಇಲ್ಲ. ಇತ್ಯಾದಿ ಶ್ರುತೇ ಪ್ರಾಣಶೈವ ಅಢ್ಯಾವಗದ ಅದಕ್ಕೆ ಹೇಳ್ತಾರೆ. ಅದು ಉಳಿದವ್ರು ಏನು ತಿಳ್ಕೊಂಡ್ಬಿಡ್ತಾರೆ, ಉಳಿದವ್ರು ಗೊತ್ತಾ, ಒಳ್ಳೆಯವ್ರಿಗೆ ಹೀಗಾಗಿದೆ ಆದ್ದರಿಂದ ದೇವರಿಲ್ಲ. ದೇವರಿಲ್ಲದ ಹೋದ್ರು ಅವ್ರು ಯಾಕೆ ಮಾಡ್ತಿದ್ದ?
ದೇವರು ಕೈ ಬಿಟ್ಟಾದ್ರೆ ದೇವರಿಲ್ಲ ಆಗಿದ್ರು ಅಷ್ಟೇ. ಆ ಭ್ರಮೆ ಬೇರೆ ಹುಟ್ಟಿಸ್ತಾನೆ ಅವರಿಗೆ. ಇವನಿಗೆ ಗೊತ್ತು ಆಮೇಲೆ ಅವನ ಕಂಡು ಕೇರ್ ಮಾಡಲ್ಲ ಅವನು, ಏನು ಮಾಡ್ತಾ ಹೋಗ್ತಾನೆ. ತಶೇಷು ಭಗವಾನ್ ವಿಷ್ಣು, ಅದಕ್ಕೆ ಆಚಾರ ಹೇಳಿದ್ದು ಏನೇ ನಮಗೆ ಕೆಟ್ಟದಾದಾಗ ದೇವರ ಅನುಗ್ರಹ ಅಂತ ತಿಳ್ಕೊಳ್ಳಿ. ಅನುಗ್ರಹ ಹೇಗಾಗಿತ್ತು ಅಂದರೆ ಅನುಮತನ ಕೊಟ್ಟಲ್ಲ, ತನ್ನ ಸ್ವಾತಂತ್ರ್ಯವನ್ನು ತಿಳಿಸ್ಕೊಟ್ಟಲ್ಲ, ಅದೇ ಅನುಗ್ರಹ. ಶುಭಾಂಧ್ಯಾಯಂತೆ ಕಾಮಾನ್ ಗುರುದೇವ ಪ್ರಸಾದ. ಆಗ ಕೆಟ್ಟದಾಯಿತು ಅಂತ ಅನ್ಸಕ್ಕೆ ಸಾಧ್ಯನೇ ಇಲ್ಲ ಅವನ ಕೈಲಿ, ಆದದ್ದೆಲ್ಲ ಒಳಿತೇ ಆಯಿತು. ಈ ಒಂದು ಥಿಂಕಿಂಗ್ ಅಷ್ಟು ವಾಸ್ಟ್ ಇರಬೇಕು. ಅದು ತಕ್ಷಣ ಬರಲ್ಲ, ಅದೇ ಹೇಳ್ತಿರೋದು. ತುಂಬ ಜನ ಸಾಧನೆ ಆಗ. ಬಲಿಚಕ್ರವರ್ತಿ ಹೆಂಡತಿ ಹೇಳ್ತಾಳೆ, ವಿಂಧ್ಯಾವಳಿ ಹೇಳ್ತಾಳೆ, ಇವನು ಕಟ್ಟಿ ಹಾಕಿದ್ದು ಭಾರಿ ಒಳ್ಳೇದಾಯಿತು ಗೊತ್ತಾ, ಆತ ಜ್ಞಾನ ಬರಲಿಕ್ಕೆ ಅನುಕೂಲ ಆಯಿತು ಅಂತ ಹೇಳ್ತಾಳೆ. ಮಗನ ಹೊರಗೆ ನಿಲ್ಲಿಸಿದ್ರು, ಗೆಟ್ ಔಟ್ ಆಫ್ ದಿ ಕ್ಲಾಸ್ ಅಂತೇಳಿ. ಮೇಷ್ಟು ಕೊಂಡಾಡ್ತಾರೆ. ಆಮೇಲೆ ಒಳ್ಳೆ ಕೆಲಸ ಮಾಡಿದ್ರಿ, ನಾಳೆಯಿಂದ ಸರಿ ಹೋಗ್ತಾರೆ ನೋಡ್ರಿ ಅವನು. ಅದು ಹೋಯ್ತು ಯಾಕ್ರಿ ಮಾಡಿದ್ರೆ ಇವರೇ ಬೇಟ ಹೊರಗೆ ಹೋಗ್ಬೇಕಾಗತ್ತೆ ಅಷ್ಟೇ. ಹಾಗೆ ಮಾಡಬಾರ್ದು. ಆ ಶಿಕ್ಷೆಗೂ ಏನಿದೆ, ಒಳ್ಳೆ ಮೇಷ್ಟು ಬಂದಿದ್ದಾರೆ ನೋಡಿದ್ರೆ ತಪ್ಪ ಕೆಲಸ ಮಾಡ್ತಾರೆ, ಒಳಗೆ ಸೇರಿಸಲ್ಲ ಅಂತ ಹೇಳಿದಾರಲ್ಲ, ಅವ್ರು ಒಳ್ಳೆ ಮೇಷ್ಟು ಆ ಥರ. ಹಾಂ ಅದು ಬೇರೆ. ಅವರು ಅದು ಆ ಟೈಮ್ನಲ್ಲಿ ಬರ್ತಿರ್ತಾರೆ, ಪುಣ್ಯ ಕಡಿಮೆ ಆಯ್ತು ಅಷ್ಟೇ ಹೊರತು ಅದೇನಲ್ಲ. ಅದು ವಾಯುದೇವರಂತವ್ರು ಎಂದು ಬರೋದೇ ಇಲ್ಲ ಅದು. ಅರ್ಥಾಯ್ತು. ಅವ್ರ ದುಃಖನೂ ಇಲ್ಲ, ಅದೊಂದು ಪ್ರಶ್ನೆನೂ ಬರೋದಿಲ್ಲ. ಉಳಿದವರಿಗೆ ಮೊದಲು ಅನ್ಕೊಂಡಿರ್ತಾರೆ, ಆಮೇಲೆ ಒಳ್ಳೇದಾಯ್ತು ಅಂತ ಹೇಳ್ತಾರೆ. ಮೊದಲು ತಪ್ಪಾಯ್ತು ಅಂತ ಹೇಳಿಬಿಟ್ಟು ಅದೇ ಬಲಿ ಚಕ್ರವರ್ತಿ ನಾನು ಅಹಂಕಾರ ಒಪ್ಕೋತಾನೆ. ಬಲಿ ಚಕ್ರವರ್ತಿ ಮಾಡಿದ ದಾನ ಭಾರಿ ದೊಡ್ಡ ದಾನ. ಒಂದು ಭ್ರಮೆ ಇತ್ತು ಆತನಿಗೆ, ಏನದು ನಾನು ನನ್ನದು ಕೊಟ್ಟೆ ಅನ್ನೋ ಭ್ರಮೆ ಇತ್ತು. ಎಷ್ಟು ಕೊಡ್ತೀವಿ ತೋರಿಸಿಗ ನೋಡೋಣ ಅಂತೇಳಿ ತಲೆ ಬಗ್ಗಿಸ್ತಾ ಅಲ್ಲ, ಸರೆಂಡರ್ ಆದ. ಅಂದೇನೂ ಇಲ್ಲ, ನೀನೇ ಸ್ವಯಂ. ಆ ಸ್ಥಿತಿ ಬರ್ಬೇಕು. ಅದಕ್ಕೆ ಆತ್ಮನಿವೇದನ ಆ ಲೆವೆಲ್ಲಿ ಬರ್ತಾರೆ. ಅದರ ಅನುಗ್ರಹ. ಬಲಿದಾನ ಭಾರಿ ದೊಡ್ಡದು. ಹಿಂದೆ ಅಹಂಕಾರ ಬಂದಾಗ ಕಡಿಮೆ ಆಯಿತು. ದುರ್ಯೋಧನ ಅಷ್ಟು ಅಡುಗೆ ಮಾಡಿಸಿದ್ದು ಭಾರಿ ಒಳ್ಳೆಯದೇ. ದುರಹಂಕಾರ ಇತ್ತು, ವೇಸ್ಟ್ ಆಯಿತು. ಈತನಿಗೇನೂ ಇಲ್ಲ, ಕುಚೇಲನಿಗೆ ಏನೂ ಇಲ್ಲ, ಸಂಕೋಚ ಅಷ್ಟೇ. ನಾನು ಯಾಕೆ ಕೊಡಲಿ ಇದನ್ನು ಅಂತೇಳಿ ಎದುರಿ ಕೂತಾಗಲೂ ಸಂಕೋಚ. ಅದು ದೇವರು ನಾನೇ. ಅದಕ್ಕೆ ನಮ್ಮಲ್ಲಿ ಏನೋ ಸಂಕೋಚಕ್ಕೆ ಅಡ್ಡ ಹಾಕೊಂಡ್ಬಿಡ್ಬೇಕು, ನೈವೇದ್ಯ ಕಾಲಕ್ಕೆ ನೋಡಬಾರ್ದು ಗೊತ್ತಾಯ್ತಾ. ನಾವು ಸಾಮಾನ್ಯವಾಗಿ ಕಡಿಮೆ ಕೊಟ್ಟಾಗ ಹೆಸರಳಕ್ಕೆ ಇಷ್ಟಪಡೋದು. ನಾವು ಕೊಟ್ಟೆ ಅಂತ ಹೇಳಬೇಡಿ ಅಂತ ಹೇಳ್ತಾರೆ. ಅದಕ್ಕೆ ಉಡುಗೊರೆ ಕೊಡ್ತಾರೆ ತಿಳ್ಕೊಳ್ಳಿ. ಸಮಾರಂಭದಲ್ಲಿ ಸಣ್ಣದು ಯಾವುದೋ ದೊಡ್ಡದು ನೋಡ್ತಾರೆ, ಬೆಲ್ಲ ಕೊಟ್ಟು ಹೋಗ್ಬಿಡ್ತಾರೆ, ಸಿಕ್ಕಾಕೊಂಡ್ಬಿಡ್ತಾರೆ. ಇಲ್ದ ಹೋದ್ರೆ ದೊಡ್ಡದು ಕೊಡೋದು ಮಾತ್ರ ಬುದ್ಧಿ ಬರ್ತಾರೆ. ಯಾಕೆಂದರೆ ಅವ್ರಿಗೆ ಗೊತ್ತಾಗಬೇಕು. ಸಣ್ಣವರಿಗೆ ಯಾಕೆ ಹೇಳ್ತಾರೆ, ಹೆಸರು ಯಾಕೆ ಹೇಳಕ್ಕೆ ಹೋಗ್ತೀರಿ, ಹತ್ತತ್ತರ ಲಕ್ಷಾಂತರ ಕೊಟ್ಟವ್ರಿಗೆ ಹೆಸರು ಹೇಳಿಸ್ಕೊಂಡಿಲ್ಲ, ನಾನು ಕೊಡೋ 10 ರೂಪಾಯಿಗೆ ಯಾಕೆ ಹೆಸರು ಹೇಳ್ತೀರಿ ಅಂತ ಹೇಳ್ತಾರಲ್ಲ. ಹಾಗೆ ಆ ಭಾವನೆ ಬರಬೇಕು. ದಟ್ ಈಸ್ ಸಾಧನ. ಸಾಧನ ಅಂತ ನಾವು ನಾಲೆಡ್ಜ್ ಎವ್ರಿ ಇದರಲ್ಲಿ ಇಂಪ್ರೂವ್ ಆಗ್ತಾ ಇರಬೇಕು. ಇಲ್ಲದ್ರೆ ಜ್ಞಾನ ಅಲ್ಲ. ನಿನ್ನೆ ಪಾಠನ ಇವತ್ತಾಗತ್ತಾದರೆ ಅವ್ರು ಎಂದು ಸೆಕೆಂಡ್ ಇಯರ್ಗೆ ಹೋಗ್ತಾನೆ, ಅವ್ರು ಹೋಗೋ ಸಾಧ್ಯತೆಯೇ ಇಲ್ಲ. ಹಾಂ ಅನಾಮಧೇಯ ಕವರ. ಯಾಕಂದರೆ ಇದು ಇಟ್ಟಿರೋದೇ ಅಷ್ಟೇ ಹೆಸರು ಹೇಳಿದ್ರೆ. ಕೆಲವರು ಭಾರಿ ಇಟ್ಟವ್ರು ಅವ್ರು ಇಟ್ಟಿರೋದಿಲ್ಲ ಹೆಸರು. ಯಾಕಂದರೆ ಅವರಿಗೆ ಆ ದೃಷ್ಟಿಯಲ್ಲಿ ಸಂಕೋಚ, ಇನ್ನೂ ಹೆಚ್ಚು ಕೊಡ್ಬೋದಾಗಿತ್ತ ಅನ್ನೋದು ಭಾವನೆ ಅವರಿಗಿರುತ್ತೆ. ಆದ್ದರಿಂದ ಇಲ್ಲಿ ಮೋಸ ಮಾಡೋ ದೃಷ್ಟಿ ಕೆಲವರಿಗೆ. ದೊಡ್ಡ ಕವರ್ ಇರುತ್ತೆ, ಇವ್ರಿಗೆ ದೊಡ್ಡ ಕವರ್ ಆಮೇಲೆ ಏನಿರೋದಿಲ್ಲ ಅದರೊಳಗೆ. ಅಂತ ಎಲ್ಲ ಟ್ರಿಕ್ಸ್ ಮಾಡ್ತಾರೆ ಪಾಪ ಜನ. ದೇವ್ರಿಗೆ ಮಾಡ್ತಾರೆ, ಅದು ಅನ್ಯಾಯ. ಮನುಷ್ಯ ಮಾಡಿದರೆ ಓಕೆ, ದೇವ್ರಿಗೆ ಮಾಡಿಬಿಟ್ರೆ, ಮನುಷ್ಯ ಮಾಡಿದರೆ ತಾರತಮ್ಯ ಕ್ರಮರ ಹೊಡೆಯುತ್ತೆ, ದೇವ್ರಿಗೆ ಮಾಡಿದರೆ ಅಬ್ಸಲ್ಯೂಟ್ ಹೊಡೆಯುತ್ತೆ. ಸೋ ಅಧ್ಯಕ್ಷೆ ಇತ್ಯಸ್ಯ, ಈ ಒಂದು ಶ್ಲೋಕಕ್ಕೆ ಎಷ್ಟು ಅರ್ಥ ಬರುತ್ತೆ. ಇತ್ಯಾದಿ ಶ್ರುತೇ ಪ್ರಾಣಸ್ಯೈವ ಆಢ್ಯತಾವಗಮ. ಇದೆಲ್ಲ ಎಲ್ಲಿ ಬಂತು ಗೊತ್ತಾ, ಮನಸ್ಸು ದೊಡ್ಡದೋ ಪ್ರಾಣ ದೊಡ್ಡದೋ ಮತ್ತು ತೀರ್ಮಾನ ಮಾಡಿದ್ರು. ಪ್ರಾಣದೇವರೇ ದೊಡ್ಡ, ರುದ್ರದೇವರು ಪ್ರಾಣದೇವರು ಯಾರು ದೊಡ್ಡವರು ಎಂಬ ವಿಷಯ ಗೊತ್ತಾಯ್ತು. ಅರ್ಥ ಆಯ್ತು ಈಗ. ಮನಸ್ಸು ಪ್ರಾಣ ಇದ್ರೇ ಮನಸ್ಸು. ಅದಕ್ಕೆ ಪ್ರಾಣದೇವರು ಮಗ ವಾಯುದೇವರು ಅಂತೇಳಿ. ಯಾರಿವರು ಗರುಡ ಶ್ರೇಷ್ಠರು, ಅವ್ರ ಮಕ್ಕಳಿವರು. ಇದ್ರ ಹುಟ್ಟಿದ್ರಿಂದ ತಾನೇ ಮಗ ಅಂತ ಆಗೋದು. ಅದೆಲ್ಲ ಅರ್ಥ ಬರುತ್ತೆ. ಅದು ಎಲ್ಲ ಕಥೆ ಗೀತೆ ಎಲ್ಲದೂ ಟ್ಯಾಲಿ ಆಗಿಬಿಡುತ್ತೆ. ಏನೇನು ಓದಿರ್ತೀವಿ ಪ್ರತಿಯೊಂದು ಕೂಡ ಟ್ಯಾಲಿ ಆಗುತ್ತೆ. ಯಾವುದು ಹೊಂಚು ಹೋಗ್ತೀವಿ, ಪಾಯಸಕ್ಕೆ ಉಪ್ಪಿನಕಾಯಿ ಕಲಿಸ್ಕೊಂಡ್ಬಿಟ್ರೆ ಅದು ಹೊಂದೋದಿಲ್ಲ. ಅದು ಹೊಂದೋದನ್ನು ನೋಡ್ಬೇಕು, ಯಾವುದು ಮ್ಯಾಚ್ ಆಗುತ್ತೆ ನೋಡೋದು. ಅದಕ್ಕೆಲ್ಲ ತತ್ವ ಸಮನ್ವಯ ಕರೆಕ್ಟ್. ತಿನ್ನೋದು ಕಾಮನ್ನೇ, ಅದೇನು ವಿಷ್ಣು ಪರಾಮ ನಿಶ್ಚಿತ. ಹೇಗೆ ಮಾಡ್ಕೋಬೇಕು ಅನ್ನೋದ್ರಲ್ಲಿ ಸ್ವಾರಸ್ಯ. ಸೋ ಅಧ್ಯಕ್ಷೆ ಅಲ್ಲಿಗೆ. ನೆಕ್ಸ್ಟ್ ಸೋ ಅಧ್ಯಕ್ಷ ಮುಂದೆ ಕೊಡಿ. ನೆಕ್ಸ್ಟ್ ವಿಷಯ ಅಧಿಕರಣ ಮುಗಿದೋಯ್ತು ಈಗ. ಅದು ಅಧಿಕರಣ ವಿಷಯ ಅಂದರೆ ಒಂದರಂತೆ ಒಂದು ದೊಡ್ಡ ಟಾಪಿಕ್. 222 ಟಾಪಿಕ್ ಬರುತ್ತೆ ಒಟ್ಟು. 222 ಅಧಿಕರಣ. ಅಷ್ಟು ತಿಳ್ಕೊಂಡು ಬಿಟ್ರೆ ಏನಾಯ್ತು ಅಲ್ಲಿಗೆ, ನಮ್ಮ ಸಂಶಯ ಯಾವುದು ಉಳಿದಿಲ್ಲ ಅಂತ. ಉಳಿದೆಲ್ಲ ಸಬ್ ಕ್ವಶನ್ಸ್. ಅದು ಮೇನ್ ಕ್ವಶನ್ಸ್ ಅಷ್ಟೇ. ಸಬ್ ಕ್ವಶನ್ಸ್ ಬೇಕಾದಷ್ಟು ಇರುತ್ತೆ, ಅವ್ರವ್ರ ಇದು ಪ್ರಕಾರ ಇರುತ್ತೆ. ಬಟ್ ಈ ಬೇಸಿಸ್ ಮೇಲೆ ಎಲ್ಲದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬರುತ್ತೆ.
ಪ್ರತಿಯೊಂದು ರೆಬ್ಬೆನೂ ಕಡಿಬೇಕಾಗಿಲ್ಲ. ರೂಟ್ ಕಳೆದ್ರೆ ಏನಾಗುತ್ತೆ? ಕಳೆದ್ರೆ ಎಲ್ಲ ಬಿದ್ದೋಗಳು. ಆ ರೀತಿ ಅದನ್ನು ಯೋಚನೆ ಮಾಡಬೇಕು. ಅದಕ್ಕೆ ಪ್ರಶ್ನೆ ಎಲ್ಲಿ ಬಂತು ಹುಡುಕ್ತಾರೆ. ಫಸ್ಟ್ ರೋಗಕ್ಕೆ ಕಾರಣ ಹೇಗೆ ಹುಡುಕ್ತಾರೋ, ಪ್ರಶ್ನೆ ಎಲ್ಲಿಂದ ಬಂತು ಇವನಿಗೆ ಅಂತ ಕೇಳಬೇಕಾದ್ರೆ ಆಗ ಉತ್ತರ ಹೇಳೋದು ಸುಲಭ. ಓಂ